ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇವತ್ತು ಕರೆಂಟ್ ಎನರ್ಜೀಸ್ ಆಫ್ ಯುವರ್ ಪರ್ಸನ್. ಓಕೆ, ಯುವರ್ ಪಾರ್ಟ್ನರ್ಸ್ ಕರೆಂಟ್ ಫೀಲಿಂಗ್ಸ್ ಏನಂತ ನೋಡೋಣ. ಇದು ಟೈಮ್ಲೆಸ್ ಕಲೆಕ್ಟಿವ್ ಮತ್ತು ಜನರಲ್ ರೀಡಿಂಗ್ ಇದೆ. ನಿಮ್ಗೇನು ರಿಸನೇಟ್ ಆಗುತ್ತೆ ಅದನ್ನ ತೊಗೊಳ್ರಿ. ಎಲ್ಲನೂ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ, ಎಲ್ಲನೂ ನನಗೆ ಬರ್ತೈತಿ ಅಂತಂದು. ಓಕೆ, ಏನು ಇವ ಬರ್ತದವಲ್ಲ, ಗುಡ್ ನನ್ನ ಬ್ಯಾಡ. ಪೀಸ್ಫುಲ್ಲಾಗಿದ್ರು ಜೀವನನ, ಪೀಸ್ಫುಲ್ಲಾಗಿ ಎಲ್ಲ ಹೀಲಪ್ಪಾಗಿ ಎಲ್ಲ ಇದ್ರು. ಆದ್ರೆ ಮತ್ತೇನೋ ಒಂದು ಆ ಕಡೆ ಈ ಕಡೆ ಡೋಲಾ ಮನಸ್ಥಿತಿಗೆ ಬಂದವರಿಗೆ ಭಾಳ ವಿಚಾರ ಮಾಡ್ತಿದ್ದಾರೆ. ಓವರಾಲ್ ಎನರ್ಜಿ ಕಾಂಪ್ರಮೈಸಸ್ ಮಾಡ್ಕೊತಿರ್ಬೋದು. ಕಾಂಪ್ರಮೈಸ್ ಮಾಡ್ಕೊತಿರ್ಬೋದು, ಅಥವಾ ನಾವು ಏನಂತೀರಿ ಒಂದು ಲೈನ್ ದಾಟಿ ಹೋಗಲ್ಲ ಅಂತೀವಲ್ಲ ನಾವು, ಆ ಟೈಪ್ ತಮಗೆ ತಾವು ಒಂದು ಬೌಂಡ್ರಿ ಹಾಕ್ಕೊಂಡು ನಾ ಒಂದು ಇದನ್ನು ಮೊರಾಲಿಟಿ ಅಂತ ಮಾಡ್ಕೊಂಡೇನಿ, ನಾ ಇದನ್ನ ನನ್ನ ರೂಲ್ಸ್ ಅಂತ ಮಾಡ್ಕೊಂಡೇನಿ, ನಾನು ಅದನ್ನು ದಾಟಿ ಬರಲ್ಲಪ್ಪ. ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಆದರೆ ಏನಂತೀರಿ, ಕಾರ್ಮಿಕ್ ಕನೆಕ್ಷನ್ಸ್ ಅದಾವೆ ಇಲ್ಲಿ. ಜನ ಬೇಕು, ಹೆಲ್ಪ್ ಮಾಡೋಕ್ಕೆ ಬೇಕು, ಎಲ್ಲರೂ ಬೇಕು, ನನಗೆಲ್ಲರೂ ಬೇಕು. ಆದರೆ ನಾ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಾ ತಯಾರಿಲ್ಲ. ನನ್ನದೇ ಆದಂಥ ರೂಲ್ಸ್ ಅದಾವು. ನನ್ನಂಗೆ ಬಂದ್ರಿ ಅಂದ್ರೆ ಅಂದ್ರಷ್ಟೇ ನಾನು ನಿಮ್ಮ ಜೊತೆ ಬರೋದು. ಈ ಟೈಪ್ ಅವ್ರದ್ದು ಎನರ್ಜೀಸ್ ಅನ್ನಿಸ್ತಾ ಇದ್ದಾವೆ ಇವತ್ತು. ಓಕೆ, ಅಂದರೆ ನಂದೇ ಕರೆಕ್ಟ್, ನಾನೇ ಕರೆಕ್ಟ್, ಇನ್ನೊಬ್ರು ಹೇಳಿದ್ದಿಂದ ನಾನು ಇಲ್ಲ ಒಪ್ಕೊಳಕ್ಕೆ ತಯಾರಿಲ್ಲ ಅವರು. ಓಕೆ, ಕ್ಲಾರಿಫೈ ಮಾಡೋಣ. ಇವಾಗ ಯಾವ ವಿಷಯದ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾರೆ ಅವರು, ಯಾವ ವಿಷಯದೊಳಗೆ ಎರಡು ಕಡೆ ಹೆಜ್ಜೆ ಇಟ್ಟಾರ. ಡಿಸಿಷನ್ ತೊಗೊಳಕ್ಕೆ ಆಗ್ತಾಯಿಲ್ಲ ಅವರಿಗೆ. ಡಿಸಿಷನ್ ತೊಗೋಬೇಕಾದ್ರೆ ಬಟ್ ದೇ ಆರ್ ನಾಟ್ ತೊಗೊಳಕ್ಕೆ ರೆಡಿ ಇಲ್ಲ ಅವರು. ಬರೀ ಏನಂತೀರಿ, ಬೇರೆ ಹೇಳಿದ್ದು ಕೇಳಿದ್ರೊಳಗನೇ ಅದಾರ ಅವರು. ಸೊ ಕ್ಲಾರಿಫೈ ದ ಎಕ್ಸಿಸ್ಟೆನ್ಸ್, ಕ್ಲಾರಿಫೈ ದ ಸಿಜೋಫ್ರೇನಿಯಾ, ಕ್ಲಾರಿಫೈ ದ ಪ್ರೊಜೆಕ್ಷನ್ಸ್, ಎಲ್ಲ ರಿವರ್ಸ್ ಕಾರ್ಡ್. ಓಕೆ, ಇಲ್ಲಿ ಎನರ್ಜಿ ಏನಂತಂದ್ರೆ ನಿಮ್ಗೆ ಲಿಯೋ ಎನರ್ಜಿ ಇದೆ. ಲಿಯೋ ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರ್ರಾಶಿ ಇದೆ. ಇದು ಜಾಸ್ತಿ ವಾಟರ್ ಎನರ್ಜಿ ಇದೆ. ಮತ್ತು ವಾಂಡ್ಸ್ ಎನರ್ಜಿ ಇದಾವೆ. ಸರಿ, ದೇ ಆರ್ ನಾಟ್ ರೆಡಿ ಟು ಏನಂತೀರಿ, ಟ್ರಸ್ಟ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ಕಾನ್ಫ್ಲಿಕ್ಟ್ ಮಾಡ್ಕೊಂಡು ರೀಯೂನಿಯನ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾವ ವಿಷಯದಾಗ ಇದ್ರು ಯಾರ್ದಾದ್ರು ಹೇಳಿದ್ನಲ್ಲ ಇಲ್ಲಿ ಬರ್ತಿರೋದೇ ಅವರು ದೇ ಆರ್ ನಾಟ್ ರೆಡಿ. ನಾನು ಹೇಳಿದ್ದೆ ಕರೆಕ್ಟ್, ನಾನು ಹೇಳಿದ್ದಾಗ ಸರಿ. ಜನರ ಜೊತೆಗೆ ಅಂದರೆ ಹಿಂಗೆ ನಾ ಏನಾರು ಹೇಳಕ್ಕೆ ಬಂದ್ಕೊಂಡು ನೋ ನೀನು ಸರಿ ಬ್ಯಾಡ ನೀನು ಹಿಂಗೆ ಈ ಸಿಚುವೇಶನ್ ಒಳಗೆ ಅದಾರ ಕೆಲವೊಂದು ಪಾರ್ಟ್ನರ್ಸ್. ಕೆಲವೊಂದು ಪಾರ್ಟ್ನರ್ಸ್ ಅವರಿಗೆ ಅಂದ್ರೆ ಭಾಳ ಬೇಜಾರೊಳಗೆ ಅದಾರ, ಡಿಪ್ರೆಷನ್ ಒಳಗೆ ಹೋಗ್ಯಾರ ಅನ್ಕೊಂಡು. ಡಿಪ್ರೆಷನ್ ಭಾಳ ದೊಡ್ಡ ವರ್ಡ್ ಆಯ್ತು. ಸ್ಟ್ರೆಸ್ ಒಳಗೆ ಹೋಗ್ಯಾರ. ಇನ್ಸೆಕ್ಯೂರಿಟೀಸ್ ಕಾಡಕತ್ತವ್ರಿಗೆ. ನಾನು ಇಲ್ಲಿ ಹೋಗ್ಲೋ, ನಾ ಇಲ್ಲಿ ಹೋದ್ರೆ ಸೆಕ್ಯೂರ್ ಇರ್ತೀನಿ, ನನಗೆ ಇಲ್ಲಿ ಹೋದ್ರೆ ಚೆನ್ನಾಗತ್ತವ. ಎರಡೂ ದೂರದೃಷ್ಟಿಯಿಂದ ನೋಡಬೇಕು, ಆ್ಯಕ್ಷನ್ಸ್ ತೊಗೋಬೇಕು ಅದಕ್ಕೆ. ಆದರೆ ಇಲ್ಲ, ನಾ ಇಲ್ಲಿ ಹೋಗ್ಲೋ ಅವ್ರ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅವರಿಗೆ. ಓಕೆ, ಕಪಲ್ಸ್ ಇದ್ರೆ ಅಂದ್ರೆ ನಿಮ್ಗೆ ಈಗ ಇಲ್ಲಿ ಮಕ್ಕಳು ಇನ್ವಾಲ್ವ್ ಆಗ್ಯಾರ. ಕಪಲ್ಸ್ ಇದ್ರೆ ಅಂದ್ರೆ ಕೆಲವೊಬ್ಬರಿಗೆ ಸೊ ಮಕ್ಕಳಿಂದನೇ ಏನಾದರೂ ನಿಮ್ಗೆ ಡಿಸಿಷನ್ ತೊಗೊಳಕ್ಕೆ ಕಷ್ಟ ಆಗ್ತಿರ್ಬೋದು. ಮಕ್ಕಳ ವಿಷಯ ಬಗ್ಗೆನ ಕೆಲವೊಬ್ಬರು ಮಿಸ್ಕ್ಯಾರೇಜಸ್, ಪ್ರೆಗ್ನೆನ್ಸಿ ಇಶ್ಯೂಸ್ ಏನಾದರೂ ಆಗಿರ್ಬೋದು. ಅದರಿಂದನೂ ನೀವು ಅಂದರೆ ನಿಮ್ಗೆ ಹೇಳ್ತಿರ್ಬೋದು, ಇಲ್ಲ ನೀವು IVF ಮಾಡಿಸ್ಕೊರಿ ಅಂತ. ನಾವು ಇದು ಮಾಡಿಸ್ಕೊಳೋಣ ಅಥವಾ ನಾರ್ಮಲಿ ಟ್ರೈ ಮಾಡೋಣ, ಈ ಟೈಪ್ನ ನಿಮ್ಗೆ ಕನ್ಫ್ಯೂಷನ್ಸ್ ಇರ್ಬೋದು ಆ ವಿಷಯ ಒಳಗೆ. ಎಲ್ಲರಿಗೂ ಅದೇ ಅಂದರೆ ಕಪಲ್ಸ್ ಇದ್ದರೆ ಮಕ್ಕಳಿಗಾಗಿ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಮಕ್ಕಳ ಇನ್ವಾಲ್ವ್ಮೆಂಟ್ ಬಂದಿದೆ ಇಲ್ಲಿ. ಕೆಲವೊಬ್ರು ಏನೋದಿಲ್ಲ, ಭಾಳ ರೂಡ್ ಬಿಹೇವ್ ಮಾಡಕತ್ತೀರಿ ನಿಮ್ಮ ಪಾರ್ಟ್ನರ್ಸ್, ನೀವಲ್ಲ ಸಾರಿ, ನಿಮ್ಮ ಪರ್ಸನ್ಸ್ ಏನದಾರಲ್ಲ ನಿಮ್ಮ ಜೋಡಿ ಅಥವಾ ಬೇರೆ ಜೊತೆಗೆ ಭಾಳ ಅಬ್ಯೂಸಿವ್. ಅಂದರೆ ಸಡನ್ನಾಗಿ ಠಕ್ ಅಂದ್ರೆ ಹಿಂಗೆ ಮಾತಾಡ್ಬಿಡೋದು, ರ್ಯಾಶಾಗಿ ವಿಚಾರ ಮಾಡಲಾರ್ದಂಗೆ ಮಾತಾಡೋದು. ಆ ಎನರ್ಜಿ ಒಳಗದಾರ. ನಂದ ಆಗ್ಬೇಕು, ಏನಾರು ಪ್ರಾಮಿಸ್ ಮಾಡಿದ್ರೆ ಅದನ್ನು ಬ್ರೇಕ್ ಮಾಡೋದು. ಆ ಎನರ್ಜಿ ಒಳಗೆ ಇದಾರೆ ಕೆಲವೊಬ್ರದ್ದು. ಭಾಳ ಅಂದ್ರೆ ಡೆಲಿಮಾ ಅಂತೀವಲ್ಲ ನಾವು. ಹಿಂಗೆ ನಾ ಹೇಳಿದ್ದೆ ನೀವೇನು ಹೇಳಿದ್ದು ಏನೂ ತಿಳ್ಕೊಳಂಗಿಲ್ಲ. ನಾ ಹೇಳಿದ್ದೆ ಕರೆಕ್ಟ್. ನೀವು ಯಾಕೆ ಹೇಳ್ತಿದ್ದೀರಿ, ಏನು ಮಾಡ್ತಿದ್ದೀರಿ, ಯಾರಾದರೂ ನೀವಾಗಲಿಲ್ಲ, ಯಾರಾದರೂ ನಮ್ಮ ಸುತ್ತಮುತ್ತ ಇದ್ದರೆ ಯಾಕೆ ಹೇಳ್ತಿದ್ದಾರೆ.
ಎನರ್ಜಿ ಇಲ್ಲ, ಏನಿಲ್ಲ, ಇನ್ನೊಬ್ರು ಹೇಳೋ ಕೇಳೋ ಶಕ್ತಿ ಇಲ್ಲ. ಇಂಥ ಎನರ್ಜೀಸ್ ಒಳಗೆ ನಿಮ್ದು ಪಾರ್ಟ್ನರ್ಸ್ ಅದಾರ. ಇದು ಈ 3 ಥರದ್ದು ಹೇಳೀನಿ. ನಿಮ್ದು ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ರಿ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.